ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ ಕೆಸೆಟ್ ಜನರಲ್ ಪೇಪರ್ ಅಂತಂದ್ರೆ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಟಾಪ್ 10 ಕ್ವಶನ್ಸ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಪ್ರಶ್ನೆಗಳು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆದಂತಹ ಕ್ವಶನ್ಸ್ಗಳು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಯಾಕಂತಂದ್ರೆ ಪ್ರಶ್ನೆ ಪತ್ರಿಕೆಗಳು ಯಶಸ್ಸಿನ ಅರ್ಧ ಗುಟ್ಟು. ಪ್ರಶ್ನೆ ಪತ್ರಿಕೆಗಳ ಯಶಸ್ಸಿನ ಕೀಲಿಕೈ. ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಪ್ರಶ್ನೆಗಳು ಹೇಗೆಲ್ಲ ಕೇಳ್ತಾರೆ, ಯಾವ ರೀತಿಯನ್ನ ಕೇಳ್ತಾರೆ, ನಾವು ಯಾವ ರೀತಿ ತಯಾರಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತಾ. ಮತ್ತೆ ಈ ಪ್ರಶ್ನೆಗಳು ಸಾಕಷ್ಟು ಬಾರಿ ರಿಪೀಟ್ ಆದಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದಾವೆ. ಸೊ ಹಾಗಾಗಿ ನಾವು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಟಾಪ್ 10 ಕ್ವಶನ್ಸ್ ಗಳನ್ನ ಪ್ರತಿದಿನಾನು ಕೂಡ, ಇವತ್ತು 3ನೇ ದಿನದ ಕ್ಲಾಸ್, ಪ್ರತಿದಿನ ನಾವು 10 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇವತ್ತು ಕೂಡ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು. ಆಪ್ಷನ್ಸ್ ಎ, ಕಲಿಯಲು ಸ್ವಪ್ರಚೋದನೆ, ಬಿ, ಸೋಲುಗಳೊಂದಿಗೆ ತಾಳ್ಮೆ, ಸಿ, ವಿಷಯಗಳನ್ನು ಬಾಯಿಪಾಠ ಮಾಡಲು ಸಾಮರ್ಥ್ಯ, ಡಿ, ಪರೀಕ್ಷೆಗೆ ಸಿದ್ಧತೆ ಅಥವಾ ತಯಾರಿ ಮಾಡುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಕಲಿಯಲು ಸ್ವಪ್ರಚೋದನೆ. ಒಬ್ಬ ವಿದ್ಯಾರ್ಥಿ ಹೊಂದಿರಬೇಕಂತ ಅತ್ಯಂತ ಒಂದು ಮುಖ್ಯವಾದ ಲಕ್ಷಣ ಯಾವುದು ಆತನಲ್ಲಿ ಅಂತಂದ್ರೆ ಕಲಿಬೇಕನ್ನೋರ್ತಕ್ಕಂತ ಸ್ವಪ್ರಚೋದನೆ ಆತನಲ್ಲಿ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಹಾಗೆ 2013ರಿಂದ 2020ವರೆಗೂ ಪ್ರಶ್ನೆ ಪತ್ರಿಕೆಗಳನ್ನ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವು ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಕೇಳಬೇಕು ಅನ್ಸುತ್ತೆ ಅಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಫ್ರೆಂಡ್ಸ್, ಈ ಪ್ರಶ್ನೆಗಳಿಗೆ ನೀವು ಸಹ ಪ್ರಾಮಾಣಿಕವಾಗಿ ಉತ್ತರ ನೀಡ್ತಕ್ಕಂತ ಪ್ರಯತ್ನ ಮಾಡಿ. ಯಾಕಂತಂದ್ರೆ 10 ಕ್ವಶನ್ಗಳಲ್ಲಿ ನೀವೆಷ್ಟು ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿಕೆ ನಿಮ್ಗೆ ಒಂದು ಚಿತ್ರಣ ಸಿಗುತ್ತೆ, ಒಂದು ಕಾನ್ಫಿಡೆಂಟ್ ಲೆವೆಲ್ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿ ನೀಡಿದ್ದರೂ ಕಲಿಸುವಾಗ ತಂತ್ರಜ್ಞಾನ ಬಳಸಲು ಮುಕ್ತವಾಗಿ ಅಧ್ಯಾಪಕನ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶ ಕಾರಣ? ಆಪ್ಷನ್ಸ್ ಎ, ವಿಶ್ವಾಸದ ಕೊರತೆ, ಬಿ, ಸೋಲಿನ ಭಯ, ಸಿ, ಸೌಕರ್ಯಗಳ ಕೊರತೆ, ಡಿ, ಮೇಲಿನ ಎಲ್ಲವೂ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ವಿಶ್ವಾಸದ ಕೊರತೆ. ಅಧ್ಯಾಪಕರು ಈ ತಂತ್ರಜ್ಞಾನದ ಬಳಕೆ ಇದ್ರೂ ಕೂಡ ಯಾಕೆ ಮುಂದ್ ಬರ್ತಾ ಇಲ್ಲ ಅಂತಂದ್ರೆ ಅವ್ರ ಕಡೆ ಆತ್ಮವಿಶ್ವಾಸದ ಒಂದು ಕೊರತೆ ಎದ್ ಕಾಣ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ಸ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕಾರ್ಯಸೂಚಿ ಪ್ರಕಾರದ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ? ಆಪ್ಷನ್ಸ್ ಎ, ಪ್ರಾಥಮಿಕ ಬಲಪಡಿಸುವಿಕೆ, ಬಿ, ಮಾಧ್ಯಮಿಕ ಬಲಪಡಿಸುವಿಕೆ, ಸಿ, ನಿರಂತರ ಬಲಪಡಿಸುವಿಕೆ, ಡಿ, ಕಾರ್ಯಕ್ರಮಗಳ ಮೇಲೆ ಆಧರಿಸಿದ ಬೋಧನೆ. ಸರಿಯಾದ ಉತ್ತರ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾಧ್ಯಮಿಕ ಬಲಪಡಿಸುವಿಕೆ. ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆ ತತ್ವವನ್ನು ಆಧರಿಸಿದೆ ಅಂತಂದ್ರೆ ಅದು ಮಾಧ್ಯಮಿಕ ಬಲಪಡಿಸುವಿಕೆ ತತ್ವದಿಂದ ಅದು ಆಧರಿಸಿದೆ. 4ನೇ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಸಮೂಹ ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಆಪ್ಷನ್ಸ್ ಎ, ಸಣ್ಣ ಗುಂಪನ್ನು ತಲುಪುವುದು, ಬಿ, ರಾಜ್ಯದೊಳಗೆ ಸಂಪರ್ಕಿಸುವುದು, ಸಿ, ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು, ಡಿ, ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ನಡೆಸುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಸಮೂಹ ಸಂವಹನವು ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ನಡೆಸುವುದನ್ನ ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಡಿ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ 5ನೇ ಪ್ರಶ್ನೆ ನೋಡೋಣ. ಇನ್ಫೋಟೈನ್ಮೆಂಟ್ ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ, ಪ್ರಧಾನ ಅಥವಾ ಪ್ರಬಲವಾದ ಮನೋರಂಜನೆ, ಬಿ, ಮಾಹಿತಿ ಉದ್ದೇಶಿತ ವಿಷಯ, ಸಿ, ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವುದು, ಡಿ, ಸಾರ್ವಜನಿಕ ವಿಷಯಗಳು ಮತ್ತು ಸಮಸ್ಯೆಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಸಿ, ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, ಸಂವಹನ ಮಾಹಿತಿ ಅಥವಾ ಮಾರ್ಗ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಆಪ್ಷನ್ಸ್ ಗಳಲ್ಲಿ ಆಪ್ಷನ್ಸ್ ಎ, ಬಳಸಿದ ಮಾಧ್ಯಮ, ಬಿ, ಸಂದೇಶದ ವಿಷಯ, ಸಿ, ಸಂದೇಶದಲ್ಲಿನ ಗದ್ದಲ, ಡಿ, ಸಂದೇಶದಲ್ಲಿನ ಸಿಗ್ನಲ್ಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಬಳಸಿದ ಮಾಧ್ಯಮ.
ಸಂವಹನ ಮಾಹಿತಿ ಮಾರ್ಗ ಯಾವುದನ್ನ ಸೂಚಿಸುತ್ತದೆ ಅಂತಂದ್ರೆ ಅದು ಬಳಸಿದ ಮಾಧ್ಯಮವನ್ನ ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಂತರ್ ವೈಯಕ್ತಿಕ ಸಂವಹನ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ. ಬಿ, ಇಬ್ಬರೂ ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸುವುದು. ಸಿ, ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕ ವಿವರಿಸಿಕೊಂಡಾಗ. ಡಿ, ಒಂದು ಮಾದರಿಯ ತರಗತಿ ಕೊಠಡಿ ಸಂವಹನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕ ವಿವರಿಸಿಕೊಂಡಾಗ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನು ಮಾತನಾಡಿಕೊಳ್ಳುವುದು, ತನ್ನೊಂದಿಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುವುದು ಅಂತರ್ವೈಯಕ್ತಿಕ ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, 8ನೇ ಪ್ರಶ್ನೆ. ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ಆಪ್ಷನ್ಸ್ ಎ, ಸಮುದ್ರ ಸಾರಿಗೆ. ಬಿ, ಮುದ್ರಣ. ಸಿ, ಸಂವಹನ. ಡಿ, ವಾಯುಯಾನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸಿ, ಸಂವಹನ. ಮುಖ್ಯವಾಗಿ ಸಂವಹನ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಎ ಇಂದ ಡಿ ವರೆಗೆ ಗುರುತಿಸಿದ 4 ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು ಒಂದು ಸಮರೂಪಿ ಅಲ್ಲ. ಸಮರೂಪಿ ಅಲ್ಲ, ಅದನ್ನು ಕಂಡುಹಿಡಿಯಿರಿ ಅಂತಂದ್ರೆ 3 ಪದಗಳು ಸೇಮ್ ಇದಾವ, ಒಂದು ಮಾತ್ರ ಬೇರೆ ಇದೆ, ಅದು ಯಾವುದನ್ನ ಗುರುತಿಸಿ ಅಂತ ಅಲ್ಲಿ ಪ್ರಶ್ನೆ ಆಗಿದೆ. ಆಪ್ಷನ್ಸ್ ಎ, ಆಗಸ್ಟ್. ಬಿ, ಸೆಪ್ಟೆಂಬರ್. ಸಿ, ಅಕ್ಟೋಬರ್. ಡಿ, ನವೆಂಬರ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಆಗಸ್ಟ್. ಫ್ರೆಂಡ್ಸ್, ಇದನ್ನ ನಾವು ಈಸಿಯಾಗಿ ಗುರುತಿಸಬಹುದು. ಹೇಗೆ ಅಂತಂದ್ರೆ ಇಲ್ಲಿ ಬರ್ 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 ಅಂತ ಇದೆ. ಸೊ ಹಾಗಾಗಿ ಬೇರೆ ಯಾವ್ದು ಪದ ಆಗುತ್ತಂತಂದ್ರೆ ಇಲ್ಲಿ ಆಗಸ್ಟ್ ಆಗುತ್ತಾ. ಸೊ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಆಗಸ್ಟ್. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಕೆಳಗೆ ಅಪೂರ್ಣ ವಾಕ್ಯ ಕೊಟ್ಟಿದೆ, ಬಳಿಕ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನ ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯ ಪೂರ್ಣಗೊಳಿಸಿ. ಪ್ರಶ್ನೆ, ಬದುಕಿನಲ್ಲಿ ಯಶಸ್ಸು ಗಳಿಸಲು ಒಬ್ಬನು ಡ್ಯಾಶ್ ತುಂಬಾ ಹಣ ಹೊಂದಿರಬೇಕು. ಬಿ, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿರಬೇಕು. ಸಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು. ಡಿ, ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿ ಆಗಿರಬೇಕು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು ಅಂತಂದ್ರೆ ಹಗಲು ರಾತ್ರಿ ಆತನು ಕಷ್ಟಪಟ್ಟು ದುಡಿದಾಗ ಮಾತ್ರ ಪರಿಪೂರ್ಣ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಫ್ರೆಂಡ್ಸ್, ಏನಾದ್ರೂ ಹೇಳ್ಬೇಕು ಕೇಳಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಈಗಾಗಲೇ ಟಾಪ್ 10 ಕ್ವಶನ್ಸ್ ಕ್ವಿಜ್ ಕಾಂಪಿಟೇಷನ್ ಈಗಾಗಲೇ ಇದು 3ನೇ ಸೆಷನ್. ಈಗಾಗಲೇ 2 ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ನಾನು ಕೂಡ ಮಾಡಿದ್ದೀನಿ, ನೀವು ಕೂಡ ಮಾಡಿ ಫ್ರೆಂಡ್ಸ್. ಹೂವಿನ ಜೊತೆ ದಾರನೂ ಕೂಡ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ, ಎಲ್ಲರೂ ಕೂಡ ಯಶಸ್ವಿ ಆಗೋಣ. ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಕೂಡ ಒಳ್ಳೆಯದನ್ನೇ ಬಯಸೋಣ. ಧನ್ಯವಾದಗಳು ಫ್ರೆಂಡ್ಸ್.